ನೋಡಿ ಎಣ್ಣೆ ಅಲ್ಲಿ ಬಿದ್ದು ಇಲ್ಲಿ ಬರುತ್ತಲ್ಲ. ಹಾಂ, ಪ್ರೆಸ್ ಆಗ್ತಾ ಇರೋದು ನೋಡಿ, ಪ್ರೆಸ್ ಆಗಿ ಬರೀ ಪ್ರೆಸ್ಸಿಂಗಲ್ಲಿ ಎಣ್ಣೆ ಬರ್ತಾ ಇರೋದು. ಜಸ್ಟು ನಾವು ಗಾಣ ಆಡಿಸೋತಾರಲ್ಲ ಇದು, ಅದಕ್ಕೆ ಇದನ್ನು ಕೋಲ್ಡ್ ಪ್ರೆಸ್ಡ್ ಆಯಿಲ್ ಅಂತ ಕರೆಯೋದು. ಇದು ಯಾವುದೇ ಥರದ ಅಡಲ್ಟ್ರೇಷನ್ ಇಲ್ಲ. ನಾವು ನೆನ್ನೆ ರಾತ್ರಿ ಹಾಕಿದ್ದೀವಿ, ಬೆಳಗ್ಗೆ ಎಣ್ಣೆ ತೆಗಿತಾ ಇರ್ಬೋದು. ನಮಸ್ಕಾರ. ನೋಡಿ, ಎಲ್ಲರೂ ಕೂಡ ಸಂತೆಯಲ್ಲಿ ಕಾಯಿ ತಂದು ಇನ್ನೊಂದು ಮಾಡಬೇಕು. ಮನುಷ್ಯ ಏನಾದರೂ ವ್ಯಾಲ್ಯೂಡೇಷನ್ ಮಾಡಿದ್ರೆ, ಒಬ್ಬ ರೈತ ನನಗೆ ಲಾಸು ಅಂತ ಹೇಳ್ತಾನೆ. ಏನಕ್ಕೆ ಲಾಸ್ ಆಗ್ತಾಯಿದ್ದೀವಿ, ಎಲ್ಲ ಆಗ್ತಾಯಿದ್ದೀವಿ ಅನ್ನೋದನ್ನು ಯಾರೂ ಅರ್ಥ ಮಾಡ್ಕೋತಾ ಇಲ್ಲ. ಇವತ್ತು ನಾವು ಇಷ್ಟೆಲ್ಲ ಮಾಡಿ, ಇಷ್ಟು ನನ್ನ ಒಂದು 20 ಎಕರೆ ತೋಟ ಇದೆ, ಎಲ್ಲ ಇದೆ. ತೆಂಗಿನಕಾಯಿನ ನಾನು ಸಂತೆಯಲ್ಲಿ ಮಾರ್ತಾಯಿದ್ದೆ, ಕೊಬ್ಬರಿ ಆಗ್ತಾಯಿದ್ದೆ. ನಾನು ಇವತ್ತು ಈ ಉದ್ಯಮ ಶುರು ಮಾಡೋದ್ರಿಂದ, ಕಾಯಿ ಎಣ್ಣೆ ಶುರು ಮಾಡೋದ್ರಿಂದ ನಾನು ಉತ್ತಮವಾದ ಗುಣಮಟ್ಟ ಅಂದರೆ ನೈಸರ್ಗಿಕ ಕೃಷಿಯೂ ಆಯಿತು, ಜೊತೆಗೆ ಈ ಕಾಯಿನ ಬಳಕೆಯಿಂದ ಏನಾಗ್ತಾಯಿದೆ, ನಾವು ಉತ್ತಮವಾದ ಎಣ್ಣೆನೂ ಕೊಡ್ಬೋದು. ಮತ್ತು ಅಲ್ಲಿ ಮೌಲ್ಯ ಆಧಾರಿತ ಆದ್ದರಿಂದ ನಮಗೆ ಹೆಚ್ಚು ಲಾಭ. ಯಾಕೆಂದರೆ ಮೌಲ್ಯಗಳನ್ನ ನಾವು ದೂರ ಕಳಿಸ್ತೀವಿ. ನೀವು ಎಳ್ನೀರು ಕೊಟ್ಟರೆ ಏನಾಗುತ್ತೆ, ಸಿಪ್ಪೆ ಸಮೇತ ಬೇರೆ ಕಡೆ ಬಾಂಬೆಗೋ ಡೆಲ್ಲಿಗೋ ಹೋಗುತ್ತೆ. ಅದೇ ನಾವು ಈ ಕಾಯಿ ಎಣ್ಣೆ ತೆಗೆಯೋದ್ರಿಂದ ನಮಗೆ ಕಾಯಿ ಮೊಟ್ಟೆನೂ ಕೂಡ ಇಲ್ಲೇ ಉಳ್ಕೊಂತು, ಈ ಚಿಪ್ಪು ಕೂಡ ಇಲ್ಲೇ ಉಳಿತಾ ಇದೆ. ಚಿಪ್ಪಿನ ಜೊತೆ ನಮಗೆ ಏನು ಕಾಯಿ ನೀರು ಒಳಗಡೆ ಏನಂತ ನೀರು ಬರುತ್ತಲ್ಲ, ನೀರು ಕೂಡ ನಾವು ಕಲ್ಚರ್ನಾಗಿ ನಾವು ಜಮೀನಿಗೆ ಯೂಸ್ ಮಾಡ್ಕೋಬೋದು. ಅಷ್ಟು ಅದ್ಭುತವಾದ ಒಂದು ತೆಂಗು, ಒಂದು ಕಲ್ಪವೃಕ್ಷನೇ ಇದು. ಕಲ್ಪವೃಕ್ಷನೇ ಸರಿ ಇದು. ಏಕೆಂದರೆ ಪ್ರತಿಯೊಂದು ಮೌಲ್ಯನೂ ಕೂಡ ವೇಸ್ಟ್ ಆಗದಂಗೆ ನಾವು ಇಲ್ಲೇ ಮರುಬಳಕೆನ ರೀಜನ್ರೇಟ್ ಮಾಡ್ಕೊಳ್ಳೋದ್ರಿಂದ ನಮಗೆ ಭೂಮಿನೂ ಕೂಡ ಫಲವತ್ತಾಗುತ್ತೆ, ಹೆಚ್ಚು ಆದಾಯನ ಗಳಿಸೋಂಥ, ನಾವು ಹೊರಗಡೆಯಿಂದ ತರೋಂಥ ಕೆಲಸನ ನಾವು ಕಮ್ಮಿ ಮಾಡ್ಕೊಂಡು ಬರ್ಬೋದು. ಈಗ ಈ ವಿಧಾನ ಮಾಡೋದಕ್ಕೆ ನಾವು ಮೊದಲನೇ ಹಂತದಲ್ಲಿ ನಾವು ಕಾಯಿ ಸುಲ್ಕೋಬೇಕು. ಈ ಥರ ಸುಲ್ಕೊಂಡು ನಾವು ಈ ಥರ ಪ್ರತಿಯೊಂದು ಕಾಯಿನೂ ಕೂಡ ನಾವು ಓಪನ್ ಮಾಡಬೇಕಿದೆ ಆಗುತ್ತೆ. ನೋಡಿ, ಇದು ಕೈಗೆ ಕೊಡೋದು ಆ ಥರ ಆಗ್ಬಿಟ್ರೆ ಇಲ್ಲ, ಭಾಳ ಜವಾಬ್ದಾರಿಯುತವಾಗಿ ಮಾಡಬೇಕು. ಈ ಥರ ನಾವು ಕಾಯಿ ಮಾಡಿ ಇದನ್ನು ಹೋಲ್ಡ್ ಮಾಡಿ ಎಲ್ಲನೂ ತೊಳಿಬೇಕು, ಕ್ಲೀನಾಗಿ ವಾಶ್ ಮಾಡಿ, ನಾವು ನೀಟಾಗಿ ವಾಶ್ ಮಾಡಿ. ಇದು ನೋಡಿ, ಇದು ಏನಂದರೆ ಇದನ್ನು ಪೌಡ್ರ್ ಮಾಡುತ್ತೆ. ಅದು ಕಾಯಿನ ಪೌಡ್ರ್ ಮಾಡ್ಕೊಡೋಂಥ ಮಿಷಿನ್ ಇದು. ಈ ಪೌಡ್ರ್ ಮಾಡಿದ್ದನ್ನು ನಾವು ಇದನ್ನು ಹೋಲ್ಡ್ ಮಾಡಿ ನೀಟಾಗಿ ತೊಳಿಬೇಕು. ಒಳಗಡೆ ಎಲ್ಲ ಈ ಏನು ಜಿಡ್ನಾಂಶ ಇರುತ್ತಲ್ಲ, ಈ ಎಳ್ನೀರಿಂದು ಅದೆಲ್ಲ ಹೋಗ್ಬೇಕಿದು. ಅದು ಹಾಕ್ಬೋದು. ಮತ್ತು ಮೇಲ್ಗಡೆ ಸಿಪ್ಪೆನೂ ಸಿಪ್ಪೆ ತೆಗೆದು ನಾವು ಇದನ್ನು ಆಮೇಲೆ ನಾವು ತೊಳೆದು ಎಲ್ಲ ಇದಕ್ಕೆ ಪೌಡ್ರ್ ಮಾಡ್ತೀವಿ. ಪೊಲೆದ ಹಾಕ್ಬಿಟ್ಟು ಪೌಡ್ರ್ ಮಾಡ್ತೀವಿ. ಇದನ್ನು ಯಾವ ರೀತಿ ಇಲ್ಲಿಗೆ ಹಾಕ್ತೀರಾ? ಇದು ಸಣ್ಣ ಪೀಸ್ ಇರುತ್ತೆ, ಪೀಸನ್ನ ಇದ್ರೊಳಗೆ ಹಾಕ್ದಾಗ ನಾವು ಪೌಡ್ರ್ ಆಗಿ ಬರುತ್ತೆ. ಇಲ್ಲಿ ಇದು ಕಾಯಿ ಎಣ್ಣೆ ಬೇರೆ ತರ. ಕೊಬ್ಬರಿ ಎಣ್ಣೆ ಕೊಬ್ಬರಿನೇ ಅಲ್ವಾ ರಗಣ ಇದು? ಇಲ್ಲ, ಕಾಯಿ ಹಸಿಕಾಯಿ. ಇದು ಹಸಿಕಾಯಿ ಆದ್ರೆ ಸ್ವಲ್ಪ ಇದು ಇದಾಗೈತೆ, ಅಂದ್ರೆ ಒಂದು ಸ್ವಲ್ಪ ಬಲ್ತೈತೆ. ಅಲ್ಲ, ಬಲ್ತಿರೋ ಕಾಯಲ್ಲೇ ಎಣ್ಣೆ ಬರೋದು. ನೀರು ಡ್ರೈ ಆಗಿದೆ ಅಷ್ಟೇ ಸ್ವಲ್ಪ. ಇದು ತೀರಾ ಬಲ್ತಿರೋ ಕಾಯಿ ಆದ್ರೆ ತುಂಬಾ ಒಳ್ಳೆಯದು. ನೀವೇ ಮಾಡ್ತೀರಾ ಅಥವಾ? ಇಲ್ಲ, ನಾವು ಅಲ್ಲಿ ಡ್ರೈಯರ್ ಇಟ್ಟಿದ್ದೀವಿ, ಅಲ್ಲಿ ತೋರಿಸ್ತೀವಿ ಬನ್ನಿ. ಅದು ಡ್ರೈಯರನ್ನು ಇದ್ರಲ್ಲಿ ಹೆಂಗೆ ಹಾಕೋದು ತೋರಿಸಿ. ಏನಿಲ್ಲ, ಇದನ್ನು ಈ ಥರ ಹಿಂಗೆ ಹಾಕ್ತೀವಿ. ಒಂದೊಂದು ಪೀಸ್ ಹಾಕಿದ್ರೆ ಪೌಡ್ರಾಗಿ ಕೆಳಗೆ ಬೀಳುತ್ತೆ. ಅಂದರೆ ತೊಳಿಬೇಕು ಇದನ್ನು ನೀಟಾಗಿ, ನಾವೆಲ್ಲ ವಾಶ್ ಮಾಡಬೇಕು. ಇದ್ರ ಒಳಗಡೆ ತೋರ್ಸಕ್ಕೆ ಅದು ಇನ್ನೂ ವಾಶ್ ಆಗಿಲ್ಲ ಅಂತ ಅಷ್ಟೇ. ಸರಿ. ಈ ಮಿಷಿನ್ ಎಲ್ಲ ಯಾವಾಗ ಪರ್ಚೇಸ್ ಮಾಡಿದ್ರಿ? ಇದೆಲ್ಲ ಆಲ್ರೆಡಿ 3 ವರ್ಷ ಆಯ್ತು. ಪ್ರೋಬಿ ಪ್ರಾಡಕ್ಟ್ಸ್ ಅಂತ ಮಾಡಿದ್ದು. ಇದ್ರ ಮೇಲೆ ಸ್ಕಿನ್ನು ತೆಗಿಬೋದು. ಬನ್ನಿ, ಅಲ್ಲಿ ಮುಂದೆ ಅಲ್ಲಿ ಡ್ರೈ ಆಗೋದನ್ನ ತೋರಿಸ್ತೀವಿ ನಾವು. ಆಗಲೇ ನೋಡ್ದಂಗೆ ನಾವು ಒಳಗಡೆ ಅದನ್ನ ಎಲ್ಲ ಕಾಯಿ ಹೊಡೆದು, ಮೇಡಮ್ ಸ್ವಲ್ಪ ಲೇಟಾಗಿ ಬಂದಿದ್ದಾರೆ, ಪ್ರೋಸೆಸಿಂಗ್ ಎಲ್ಲ ಸ್ವಲ್ಪ ಮುಗಿದಿದೆ. ಯಾವ ಥರ ಆಗುತ್ತೆ ಅನ್ನೋದನ್ನು ನಾನು ಸಂಕ್ಷಿಪ್ತವಾಗಿ ಹೇಳ್ತೀನಿ. ನಾವು ಮೊದಲನೇ ಹಂತದಲ್ಲಿ ಅದನ್ನೆಲ್ಲ ಪೌಡ್ರ್ ಮಾಡ್ಕೊಂಬಂದು ಇಲ್ಲಿ ಡಿಹೈಡ್ರೇಟ್ ಅಂದರೆ ಅಲ್ಲ, ಅವಾಗಲೇ ನೋಡಿದ್ವಲ್ಲ, ಅದ್ರಲ್ಲಿ ಪೌಡ್ರ್ ಮಾಡ್ಕೊಂಬಂದು ಅದನ್ನು ಪೌಡ್ರ್ ಮಾಡ್ಕೊಂಬಂದು ನಾವು ಈ ಥರ ಟ್ರೇಗೆ ಹಾಕ್ತೀವಿ. ಟ್ರೇಗೆ ನಾವು ಈ ಪೌಡ್ರುಗಳನ್ನ ಹಾಕಿ ಇದನ್ನು ನಾವು ಈ ಟ್ರೇಗೆ ಹಾಕ್ತೀವಿ. ಇದು ನಾವು 6ರಿಂದ 8 ಅವರ್ರು ಬರೀ ಮಾಯಿಶ್ಚರ್ ತೆಗೆಯುತ್ತೆ. ಇದು ಸುಡಲ್ಲ. ಇದು ಅಂದರೆ ನೀವು ಡ್ರೈಯರ್ ಅಂದರೆ 2 ಥರ ಬರುತ್ತೆ. ಒಂದು ಕಾವು ಬರುತ್ತೆ, ಇದು ಬರೀ ಮಾಯಿಶ್ಚರ್ ತೆಗೆಯುತ್ತೆ. ಇದರಲ್ಲಿ ಕಂಟೆಂಟ್ ಏನೂ ಹಾಳಾಗಲ್ಲ. ತೆಂಗಿನಕಾಯಲ್ಲಿ ಏನಿರುತ್ತೆ ಕಂಟೆಂಟ್ ಹಂಗೆ ಉಳಿದಿರುತ್ತೆ, ಯಾವುದೇ ಥರದ ಸುಡಲ್ಲ. ಈ ಥರ ಇದೇ ಉತ್ತಮವಾದ ಒಂದು ಪೌಡ್ರು. ನೋಡಿ, ಇದೆಲ್ಲ 10 ಅವರ್ ಡ್ರೈ ಆದಮೇಲೆ ಇದು ಆಗಿರೋಂಥ ಪೌಡ್ರ್. ಇದು ತುಂಬ ನೋಡಿ ಎಷ್ಟು ಚೆನ್ನಾಗಿದೆ, ಬೆಳ್ಳಗೆ ಪೌಡ್ರುಗಳು, ಯಾವುದೇ ಥರದ್ದು ಒಂದು ನ್ಯಾಚುರಲ್. ಇದು ಏನು ನಾವು ಅಡಲ್ಟ್ರೇಷನ್ ಯಾವುದೂ ಆಗಿಲ್ಲ ಇದಕ್ಕೆ. ಈ ಪೌಡ್ರನ್ನ ನಾವು ತಕ್ಷಣ ತಗೊಂಡು ನೋಡಿ, ಇಲ್ಲಿ
ಏನು ಈ ತೆಂಗಿನ ನೋಡಿ ಈ ಥರ ನೋಡಿ ಇದು ಇದ್ರ ಬಟ್ಟೆ ಇದು ಅಂದರೆ ಯಾವುದೇ ಥರದ್ದು ಆ ಬಟ್ಟೆ ಏನ್ರಲ್ಲಿ ಮಾಡ್ಕೊಂಡಿರೋದು? ಅದು ಬಟ್ಟೆ ಇದು ಕಾಟನ್ ಬಟ್ಟೆ ಇದ್ರಲ್ಲಿ ಮಾಡಿರೋಂಥದ್ದು. ನಾವು ಜಸ್ಟ್ ಇದನ್ನು ನಾವು ಪೌಡ್ರ್ ನೋಡಿ ಇದು ಡ್ರೈ ಆಗಿರೋಂಥದ್ದು ಪೌಡ್ರ್, ಇದು ಡ್ರೈ ಆಗಿರೋಂಥ ಪೌಡ್ರನ್ನ ಏನಿಲ್ಲ ಒಂದು ರಾತ್ರಿ ಎಲ್ಲ ಯಾವುದೇ ಥರದ್ದು ಕಾಯಿ ಪೌಡರ್ ಇದು ಅಂದರೆ ನೀರಿನಾಂಶ ಅಷ್ಟೇ ತೆಗೆದಿರೋದು ಇದು. ಸರಿ ಯಾವುದೇ ಥರ ಸುಟ್ಟಿಲ್ಲ ಇದು. ನೋಡಿ ಅಲ್ಲಿ ಇದೆ ಬ್ಯಾಕ್ ನೋಡಿ, ಅಷ್ಟು ನೀರು ಕಾಯಲಿರೋಂಥ ನೀರು ಅಲ್ಲಿ ಆಚೆ ಬಂದಿದೆ. 1 ಲೀಟ್ರು ಎಣ್ಣೆಗೆ ಎಷ್ಟು ಪೌಡ್ರ್ ಹಾಕ್ತಿದ್ದೀರಾ? ನಾನು 2 kg ಬೇಕಾಗುತ್ತೆ. 2 kg ಬರುತ್ತೆ ನೋಡಿ. ಜಸ್ಟು ಇದು ಕೋಲ್ಡ್ ಪ್ರೆಸ್ಡ್ ಆಯಿಲ್ ಅಂತ. ನಾವೇನು ಕೂಡ ಇದನ್ನು ಸುಮ್ಮನೆ ಈ ಗಾಣದಲ್ಲಿ ಅಂದರೆ ಅದು ಹೀಟ್ ಪ್ರೋಸೆಸ್ ಆಗುತ್ತೆ. ಇದು ಅಂದರೆ ಗಾಣ ಹೀಟ್ ಇದು ಮಾಡುತ್ತೆ. ಇದು ಯಾವುದೇ ಹೀಟ್ ಏನಿಲ್ಲ. ನೀವು ಬೆಳಗ್ಗೆನೇ ಬಂದಿದ್ದರೆ ಇದನ್ನೆಲ್ಲನೂ ಸಂಕ್ಷಿಪ್ತವಾಗಿ ಹೇಳ್ಬೋದಾಯ್ತು ಯಾವ ಥರ ಮಾಡ್ತೀವಿ ಅಂತ. ಎಲ್ಲ ಮಾಡಿ ರೆಡಿ ಇದು ನಾವು ಇವಾಗ ನೀವು ಆಲ್ರೆಡಿ ಮಾಡಿರೋದು ಬರೀ ಪೌಡರ್ ಒಂದೇ ಅಲ್ವಾ? ಪೌಡ್ರು ಅಂದರೆ ಈಗ ಎಣ್ಣೆ ತೆಗಿತೀವಿ ಅಷ್ಟೇ. ಎಣ್ಣೆ ತೆಗಿತೀವಿ. ಈಗ ನಾವು ಏನಂದ್ರೆ ಇದನ್ನ ನಾವು ಪೌಡ್ರ್ ಮಾಡಿ ಇಟ್ಕೊಂಡ್ರೆ ನಾವು 1 ವಾರ ಬೇಕಾದ್ರೆ 10 ದಿನ ಬಿಟ್ಬೇಕಾದ್ರೆ ಎಣ್ಣೆ ತೆಗಿಬೋದು. ಅಲ್ಲಲ್ಲ, ಇವಾಗ ನಾವು ಮುಂಚೆನೆ ಬಂದಿದ್ರೆ ಇದಕ್ಕೂ ಮುಂಚೆ ಬೇರೆ ಏನೇನಿತ್ತು ಅಂತ? ಬೇರೆ ಅಂದರೆ ಕಾಯಿ ಹೊಡಿಯೋಂಥದ್ದು, ಕಾಯಿ ತೊಳೆಯೋದು ಅಷ್ಟೇ ಬಿಟ್ಟರೆ ಬೇರೆ ಏನಿಲ್ಲ. ಕಾಯಿ ಹೊಡಿಯೋದು ಇವೆಲ್ಲನೂ ಕೂಡ ತೋರಿಸ್ಬೋದಾಯ್ತು ಅಷ್ಟೇ. ಈಗ ಡ್ರೈ ಮಾಡಿರೋದು ಒಂದು ಮಾತ್ರ ಮಿಸ್ ಆಗಿದೆ ಅಷ್ಟೇ. ಇಲ್ಲ ಅಷ್ಟೇ ಬಿಟ್ಟರೆ ಇನ್ನೆಲ್ಲ ಅದು ಇದು ಇಂಡಿಯಲ್ಲಿ ಏನದು ನೋಡಿ ಇದು ಬಟ್ಟೆ ಇದು ಹಾಕ್ತೀವಿ. ಇದು 1 ನಿಮಿಷ ಇರಿ. ಈ ಬಟ್ಟೆ ಇದೇನು ಇದು ಕಾಯಿ ಥರನೇ ಐತಲ್ಲ? ಇಲ್ಲ ಇದು ಕಾಟನ್ ಇದ್ರದ್ದು. ಇದು ಫಿಲ್ಟ್ರ್ ಅಂದರೆ ಇದನ್ನು ಪ್ರೆಸ್ ಆಗೋದಕ್ಕೆ ಸಪೋರ್ಟಿವ್ ಇದು ಅಷ್ಟೇ. ನೋಡಿ ಜಸ್ಟ್ ಇದು ಆನ್ ಮಾಡೋದಾ? ಇಲ್ಲಿ ಅಷ್ಟೇ ಆನ್ ಮಾಡೋದು. ಜಸ್ಟ್ ನಿಮಗೆ ಪ್ರೆಸ್ಸಿಂಗಲ್ಲಿ ಬರೀ ಇದು ಪ್ರೆಸ್ ಆಗೋದ್ರಲ್ಲಿ ಎಣ್ಣೆ ಬರುತ್ತೆ ನೋಡಿ. ಹಾಗೆ ನೋಡಿ ಎಷ್ಟು ನೋಡಿ ಎಣ್ಣೆ ಅಲ್ಲಿ ಬಿದ್ದು ಇಲ್ಲಿ ಬರುತ್ತಲ್ಲ. ಹಾಂ, ಪ್ರೆಸ್ ಆಗ್ತಾ ಇರೋದು ನೋಡಿ. ಪ್ರೆಸ್ ಆಗಿ ಬರೀ ಪ್ರೆಸ್ಸಿಂಗಲ್ಲಿ ಎಣ್ಣೆ ಬರ್ತಾ ಇರೋದು. ಜಸ್ಟು ನಾವು ಗಾಣ ಆಡಿಸೋ ಥರಲ್ಲ ಇದು. ಅದಕ್ಕೆ ಇದನ್ನು ಕೋಲ್ಡ್ ಪ್ರೆಸ್ಡ್ ಆಯಿಲ್ ಅಂತ ಕರೆಯೋದು. ಇದು ಯಾವುದೇ ಥರದ ಅಡಲ್ಟ್ರೇಷನ್ ಇಲ್ಲ. ನಾವು ನೆನ್ನೆ ರಾತ್ರಿ ಹಾಕಿದ್ವಿ, ಬೆಳಗ್ಗೆ ಎಣ್ಣೆ ತೆಗಿತಾ ಇರ್ಬೋದು. ನಿನ್ನೆ ರಾತ್ರಿ ಏನು ಹಾಕಿದ್ರಿ? ಅಲ್ಲ, ನೆನ್ನೆ ರಾತ್ರಿ ಡ್ರೈಯರ್ಗೆ ಹಾಕಿರೋದು. ಬೆಳಗ್ಗೆನೇ ನಾವು ಎಣ್ಣೆ ತಗೋತಾ ಇರ್ಬೋದು. ಇವತ್ತು ಒಂದು ಈ ಥರ ನಾವು 1 ದಿನ ಮುಂಚೆನೇ ಡ್ರೈಯರ್ಗೆ ಹಾಕ್ಬೇಕಾ? ಹಾಂ, ಒಂದು 8 ಅವರ್ಸ್ ಬೇಕು. 8 ಅವರ್ಸ್ ಬೇಕೇ ಬೇಕಿದೆ ಡ್ರೈ ಆಗೋದು. 8 ಅವರ್ಸ್ ಬೇಕಾ? 8 ಅವರ್ಸ್ ಬೇಕು ಮಾಯಿಶ್ಚರ್ ಇದು ಮಾಡೋದಕ್ಕೆ. ಈಗ ಇದು ಒಂದು ಅಡ್ವಾಂಟೇಜ್ ಅಂದರೆ ನಿಮಗೆ 1 ವರ್ಷ ಬೇಕು ಕೊಬ್ಬರಿ ಆಗೋದಕ್ಕೆ, ಕೊಬ್ಬರಿಯಾಗಿ ಎಣ್ಣೆ ತೆಗಿಯೋದಕ್ಕೆ. 1 ವರ್ಷ ಬೇಕು. ಅದೇ ನೀವು ಬಿಸಿಲಲ್ಲಿ ಒಣಗ್ದಾದ್ರೆ ಏನಾಯ್ತಾ ಹೈಜೆನಿಕ್ ಬರಲ್ಲ. ಇದು ತುಂಬ ಹೈಜೆನಿಕ್ ಅಂದರೆ ಯಾವುದೇ ಥರದ್ದು ಡಸ್ಟ್ ಕೂತಿಲ್ಲ ಇದಕ್ಕೆ. ತುಂಬ ಹೈಜೆನಿಕ್ಕು. ನೀವು ಅದನ್ನು ಹಾಗೆ ನೋಡಿ ನೋಡ್ತಾ ಇದ್ದೀವಿ. ಇಲ್ಲಿ ಕ್ಲೀನಾಗೂ ಕೂಡ ಇದೆ. ಕ್ಲೀನ್ ಇದೆ. ಒಂದು ಅರ್ಧ ಲೀಟ್ರ್ ಬಾಟ್ಲ್ ತಗೊಳಪ್ಪ. ಬಾಟ್ಲು ಅಲ್ಲಿ ಅಲ್ಲಿ ಐತಲ್ಲ, ಅದು ಅರ್ಧ ಲೀಟ್ರ್. ಇದನ್ನೇ ತಗೊಳ್ಳೋಣ ಬಿಡಿ ರಗಣ. ಅಲ್ಲ ಇರಲಿ ಅರ್ಧ ಲೀಟ್ರ್ ಬಾಟ್ಲು. ಇದು ನೋಡಿತು, ಇದು ನೋಡಿ ಒಳಗಡೆ. ಇವಾಗ ನೀವು ಹಾಕಿರೋದು ಎಷ್ಟು ಕಾಯಿ ಪೌಡರು ನೋಡಿ, ಇಲ್ಲಿ ಕಾಣುತ್ತೆ ನೋಡಿ ಒಳಗಡೆ ಎಷ್ಟು ಪ್ಯೂರ್ ಆಗಿದೆ ನೋಡಿ. ಹೌದು, ಶುದ್ಧವಾದ ಎಣ್ಣೆ ಇದು. ಇಲ್ಲಿ ಫಿಲ್ಟ್ರು ಕೂಡ ಯಾವ ರೀತಿ ಆಗ್ತದೆ ಅಂತ ನೋಡ್ಬೋದು. ಕಾಯ್ದು ಸಿಪ್ಪೆ ಕ್ಯಾಪ ಮೇಲೆ ಹಾಕಂತೆ. ನೋಡಿ ಬನ್ನಿ ಇಲ್ಲಿ ಸೈಡಿಗೆ. ಹಿಂಗೆ ಡೈರೆಕ್ಟಾಗಿ ಬಾಟಲ್ಗೆನೆ ಬಾಟಲೆಲ್ಲ ಹಾಕಲ್ಲ. ಅದು ನೋಡಿ ಇದು ಎಷ್ಟು ಪ್ಯೂರಾಗಿ ಕಾಣ್ತಾ ಇದೆ ಅಂತ. ಈಗ ತಗೊಳ್ಳೋರು ಡೈರೆಕ್ಟಾಗಿ ಬಂದು ಈ ಥರ ಮಾರ್ಚೆ ತಗೊಂಡು ಹೋಗ್ಬೋದು. ಕಾಯಿ ಕೊಟ್ಟರು ಮಾಡ್ಕೋಬೋದು. ನೋಡಿ ಎಷ್ಟು ಪ್ಯೂರಿಟಿ ಇದೆ ನೋಡಿ ಹೆಂಗೇನೆ. ಹೌದೌದು ಹೌದು, ಎಷ್ಟು ಪ್ಯೂರಿಟಿ ಆಗಿದೆ, ಎಷ್ಟು ಕಲರ್ ಆಗಿ ಎಷ್ಟು ಪ್ಯೂರಿಟಿ ಇದೆ ನೋಡಿ. ಅದಕ್ಕೆ ಇದು ಆ್ಯಕ್ಚುಲಿ ಇದು ಒರಿಜಿನ್ ಕೊಕೊನಟ್ ಆಯಿಲ್ ಅಂದರೆ ಇದನ್ನೇ ಅಷ್ಟೇ, ಇನ್ನೇನಿಲ್ಲ. ಈಗ ಕಾಯಿ ಕೊಟ್ಟರು
ಕಾಯಿ ಕೊಟ್ರು ಹಾಂ ನಾವು ಕಾಯಿ ಕೊಟ್ರು ಮಾಡಿಕೊಡ್ತೀವಿ ಇದನ್ನು. ಕಾಯಿ ಕೊಟ್ರು ನೋಡಿ, ಬನ್ನಿ ಇಲ್ಲಿ ಎಷ್ಟು ಪ್ಯೂರ್ ಆಗಿದೆ ನೋಡಿ ಇದು. ನಾವು ಏನಾಗ್ತಾ ಇದೆ, ಈ ಥರ ನ್ಯಾಚುರಲ್ ಅದನ್ನು ನಾವು ಯಾರೂ ತಿಂತಾ ಇಲ್ಲ ಇವತ್ತು. ನ್ಯಾಚುರಲ್ ಆಗಿರೋದನ್ನು ತಿಂತಾ ಇಲ್ಲ ನಾವು. ನಮ್ಮದನ್ನೇ ಒಂದು ಬ್ರ್ಯಾಂಡ್ ಆಗಿ ಕೂಡ ಮಾಡಿದ್ದೀನಿ. ಇದು ನಿಜವಾದ ಶುದ್ಧವಾದ ಅಮೃತ ಅಂತಲೇ ಹೇಳಬೇಕಿದು. ಏಕೆಂದರೆ ತಾಯಿ ಎದೆ ಹಾಲು ಎಷ್ಟು ಶ್ರೇಷ್ಠನೋ ಅಷ್ಟು ಶ್ರೇಷ್ಠವಾದ ಎಣ್ಣೆ ಈ ಕಾಯಿ ಎಣ್ಣೆ ಇದು. ಏಕೆಂದರೆ ಈ ಒಂದು ಲ್ಯಾರಿಕ್ ಆ್ಯಸಿಡ್, ಅಂದರೆ ಇದರಲ್ಲಿ ಲ್ಯಾರಿಕ್ ಆ್ಯಸಿಡ್ ಅಂಶ ಇರೋದ್ರಿಂದ ಇದು ತುಂಬ ಆರೋಗ್ಯ ಕೂಡ ಒಳ್ಳೆಯದು. ನಾವು ಚಿಕ್ಕದ್ರಿಂದ ಇದನ್ನು ನಾವು ಅಡುಗೆಗೆ ಬಳಸೋದ್ರಿಂದ ಈ ಎಣ್ಣೆ ಕೂಡ ಎಣ್ಣೆ ಕುಡಿಯಲ್ಲ ಇದು. ನಾವೇನು ಅನ್ಕೋತೀವಿ, ಇದು 300 ರೂಪಾಯಿ ಇದೊಂದು ಕಾಸ್ಟ್ಲಿ ಅನ್ನೋದಂತಲ್ಲ. ಇದನ್ನು ನಿಮಗೆ ಒದಗುತ್ತೆ. ಇದು ಆ್ಯಕ್ಚುಲಿ ಇದು ನಮಗೆ ಇದು ತುಂಬ ಒದಗುತ್ತೆ ಈ ಎಣ್ಣೆ. ಇದು ನಾವು ರೈತರು ಕೂಡ ನಾವು ಬೆಳೆದಿದ್ದು ನಾವು ತಿಂತಾ ಇಲ್ಲ. ಇವತ್ತು ನಾವೇನಾಗ್ತಾಯಿದ್ದೀವಿ, ಎಳ್ಳೀರನ್ನ ಬಾಂಬೆ ಡೆಲ್ಲಿಗೆ ಹೋಗ್ತಾಯಿದೆ, ನಾವು ಕೂಡ ಒಂದು ಎಳ್ಳೀರು ಕುಡಿತಾ ಇಲ್ಲ. ಇವತ್ತು ಹಾಸ್ಪಿಟ್ಲಿಗೆ ಹೋಗಿ ಇವತ್ತು ORX ಗ್ಲೂಕೋಸ್ ಹಾಕ್ಸ್ಕೊಂಡು ಬರ್ತಾಯಿದ್ದೀವಿ. ಇವತ್ತು ನಮ್ಮಲ್ಲಿರೋ ಪದಾರ್ಥನ ನಾವು ಬಳಸ್ಕೊಳ್ಳೋಂಥ ಪ್ರವೃತ್ತಿನ ಬೆಳೆಸ್ಕೋಬೇಕು. ಈಗ ಒಬ್ಬ ರೈತ ಉದ್ಯಮಿ ಆಗೋದು ತುಂಬ ಕಷ್ಟ ಇದೆ ಇವತ್ತು. ಯಾಕೆಂದರೆ ಉದ್ಯಮಿನ ಬೆಳೆಸೋರು ಯಾರು? ರೈತರನ್ನ ಬೆಳೆಸಬೇಕು. ಇವತ್ತು ಏನಾಗ್ತಾಯಿದೆ, ಮಾಡಿರೋಂಥದ್ದು ರೈತರಿಗೂ ಕೂಡ ಅದನ್ನು ತಿಳ್ಕೊಳ್ಳೋಂಥದ್ದು, ಅಯ್ಯೋ ಇಷ್ಟೊಂದು ಕಾಸ್ಟ್ಲಿನ, ನಾನು ಇಷ್ಟೊಂದು, ಈಗ ನಾನು 150 ರೂಪಾಯಿ ಚಾರ್ಜ್ ಮಾಡ್ತಾಯಿದ್ದೀನಿ ಮಾಡ್ಕೊಡೋಕ್ಕೋಸ್ಕರ. ಯಾಕೆಂದರೆ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ರು ಕೂಡ ಒಬ್ಬರು ರೈತರು ತಿನ್ನಲಿ, ಕಾಯಿ ತಂದು ಮಾಡಿಸ್ಕೊಂಡು ಹೋಗಲಿ ಅನ್ನೋದು ಒಂದು ದೃಷ್ಟಿಯಿಂದ ನಾನು ಕೂಡ ಸ್ವಲ್ಪ ಜನಕ್ಕೆ ಲೀಟ್ರಿಗೆ 150 ರೂಪಾಯಿ ಹಂಗೆ ನಾನು ಮಾಡಿಕೊಡ್ತಾ ಇದ್ದೀನಿ. ಯಾಕೆಂದರೆ ತಿನ್ನಬೇಕು. ಈಗ ನಾವು ಯಾಕೆ ಇಷ್ಟೊಂದೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ ಕೊಬ್ಬರಿ ತಂದು ಕೊಟ್ರೆ? ಕೊಬ್ಬರಿ ಇಲ್ಲ, ಇದು ಕಾಯಿ ಎಣ್ಣೆ ಮಾಡೋದು. ಕೊಬ್ಬರಿಲೂ ಮಾಡ್ಬೋದು. ಕಾಯಿ ತಂದು ಕೊಟ್ರೆ? ಕಾಯಿ ತಂದು ಕೊಟ್ಟರೆ ಲೀಟ್ರಿಗೆ 150 ರೂಪಾಯಿ ಚಾರ್ಜ್ ಮಾಡ್ತೀವಿ. ಲೀಟ್ರಿಗೆ 150 ರೂಪಾಯಿ ಚಾರ್ಜ್ ಮಾಡ್ತೀವಿ. ತಂದು ಕೊಡದೆ ನಿಮ್ಮ ಹತ್ರನೇ ಲೀಟ್ರಿಗೆ ಅಂತ ಅಂದರೆ ನಮ್ಮದು 800 ರೂಪಾಯಿ ಆಗುತ್ತೆ. 800 ರೂಪಾಯಿ ಕಾಯಿ ಇಲ್ದೇ ಆದರೆ ಹೋಲ್ಸೇಲ್ ರೇಟ್ 800 ಆಗುತ್ತೆ. ಇವತ್ತು ಬೆಂಗಳೂರಲ್ಲೆಲ್ಲ ನೋಡ್ತಾ ಇದ್ದೀವಿ, ಇವತ್ತು 1000 ರೂಪಾಯಿ ಕಮ್ಮಿ ಸಿಗ್ತಾ ಇಲ್ಲ. ಅಂದರೆ ನಾವು ನಮ್ಮ ತೋಟದ್ದೇ ಒರಿಜಿನಲ್ ಕಾಯಲ್ಲಿ ಮಾಡ್ತಾ ಇರೋದು ಇದು. ಕೆಲವರು ಫ್ಯಾಕ್ಟ್ರಿ ಮಾಡಿದ್ರೆ ಏನಾಗುತ್ತೆ, ಸಂತೆಯಲ್ಲಿ ಕಾಯಿ ತರಬೇಕಾಗತ್ತೆ, ಯಾವ ಥರ ಕಾಯಿ ತರ್ತಾರೋ ಏನೋ ಒಂಥರ ಗೊಂದಲ ಇರುತ್ತೆ. ಇದು ನಮ್ಮದು 100% ಸಾವಯವ ನೈಸರ್ಗಿಕ ಕಾಯಿ ಇದು. ಈ ತೆಂಗಿನಕಾಯಿಯಲ್ಲಿ, ಯಾಕೆ ನಾವು ಯಾವುದೇ ಥರದ ರಾಸಾಯನಿಕ ಬಳಸ್ದಲೇ ಬಂದಿರೋಂಥ ಒಂದು ಕಾಯಿನಲ್ಲಿ ನಾವು ಎಣ್ಣೆ ಕೊಡ್ತಾ ಇರೋದು. ಹೌದು. ಇದಕ್ಕೆ ನಾವು ಬೆಲೆ ಕಟ್ಟಕ್ಕಾಗಲ್ಲ. ಸಾವಯವ ಕೃಷಿಕರು ಅಂತ ನಿಮ್ಗೆ ಸರ್ಟಿಫಿಕೇಟು ಇದೆ, ಎಲ್ಲ ಇದೆ. ನೋಡಿ ಎಲ್ಲ ನೋಡಿಕೊಂಡು ನಮ್ಮದು ಇಲ್ಲೇ ಒಂದು ನಮ್ಮದೇ ಕಾಯಿ ಇರೋದ್ರಿಂದ ನಾವು ಹೊರಗಡೆ ಕೊಡ್ದಂಗೆ ಮೌಲ್ಯವರ್ಧನೆ ಮಾಡೋದ್ರಿಂದ ಏನು ಅನುಕೂಲ, ಚಿಪ್ಪೆಲ್ಲ ಇಲ್ಲೇ ಉಳಿತು, ಕಾಯಿಮಟ್ಟೆ ಎಲ್ಲ ನಮ್ಗೆ ಇಲ್ಲೇ ಗೊಬ್ಬರ ಆಯಿತು ಎಲ್ಲ ಕೂಡ. ಆಮೇಲೆ ಚಿಪ್ಪಲ್ಲೂ ಕೂಡ ಎಣ್ಣೆ ತೆಗಿಬೋದು. ಆದರೆ ಎಣ್ಣೆ ಹೆಂಗೆ ತೆಗೆದಿದೆ ಅಂತ ಅದನ್ನು ಕೂಡ ನಮ್ಗೆ ತೋರಿಸ್ತೀನಿ. ಅದು ಕೂಡ ನಿಮಗೆ ಫಂಗಸ್ಗೆ ತುಂಬ ಅನುಕೂಲ ಇದೆ, ಅಷ್ಟು ಉಪಯುಕ್ತವಾದ ಇದು. ನಾವು ಈಗ ಕೋಕೋ ಪಿಟ್ ಮಾಡ್ಕೋಬೋದು, ನಾವು ತೆಂಗಿನ ಗರಿನೂ ನಾವು ಹಂಚಿಕಡ್ಡಿ ಇಚ್ಕೋಬೋದು, ಪ್ರತಿಯೊಂದು ಇದೆ. ಎಲ್ಲ ಲಾಭದಾಯಕ. ನಾವು ಮಾಡಬೇಕಷ್ಟೇ. ಇವತ್ತು ನಾವು ಮಾಡ್ದಲೇ ಲಾಭ ಇಲ್ಲ ಅಂತೀವಿ. ಮೌಲ್ಯವರ್ಧ ಇವತ್ತು ನೋಡಿ, ಈಗ ನಾನು ಸಂತೆಗೆ ಕಾಯಿ ತೊಗೊಂಡೋದ್ರೆ ಅವ್ರು ಹೇಳಿದ ರೇಟ್ ಕೊಟ್ಟು ಬರಬೇಕು. ಅದೇ ನಾನು ಈ ರೀತಿ ಮಾಡೋದ್ರಿಂದ ನಾನು ಒಬ್ಬ ರೈತ ಈ ರೇಟನ್ನು ಫಿಕ್ಸ್ ಮಾಡ್ತೀನಿ. ಸರ್ಕಾರ ಅಲ್ಲ ಇದು, ಸಂತೆ ಎಲ್ಲ ಫಿಕ್ಸ್ ಮಾಡೋದು. ನಾನೀಗ ಇದನ್ನು 1,500 ರೂಪಾಯಿ ಅಂತ ಹೇಳಿದ್ರು ತೊಗೋತಾರೆ. ಯಾಕೆ ಅಂದರೆ ಇದನ್ನು ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀವಿ. ನಾವು ನೈಸರ್ಗಿಕವಾಗಿ ಮಾಡಿದ್ದೀವಿ, ಇದು ಮೆಡಿಸಿನಲ್ ಪ್ರಾಪರ್ಟಿ ಐತಿ ಅಂದರೆ 1,500 ಇಲ್ಲ 2,000 ಲೀಟ್ರ್ ಕೊಟ್ಟು ತೊಗೊಂಡೋಗ್ತಾರೆ ಬೇಕಾದರೆ. ಯಾಕೆ ಅಂದರೆ ನಾವು ನಾವು ಬೆಲೆನ ನಾವು ನಿರ್ಧಾರ ಮಾಡೋ ಅಂಥದ್ದು. ವ್ಯಾಲ್ಯೂ ಅಡಿಷನ್ ಮಾಡ್ದಂಗೆ ಮಾತ್ರ ರೈತನಿಗೆ ಅದು ತನ್ನ ಹಕ್ಕು ಸಿಗೋದು. ನೀವು ಸಂತೆಗೆ ನಂದು ನೈಸರ್ಗಿಕ ಕೃಷಿಯಿಂದ ತೊಗೊಂಡೋದ್ರೆ ಅವ್ರು ಹೇಳಿದ ರೇಟಿಗೆ ನಾನು ಕೊಟ್ಟು ಬರಬೇಕು. ಆ ನಿಟ್ಟಿನಲ್ಲಿ ನಾವು ಯಾವತ್ತೂ ಕೂಡ ಮೌಲ್ಯವರ್ಧನೆ ಮಾಡೋ ಕಡೆಗೆ ಒತ್ತು ಕೊಡಬೇಕು. ಇದೊಂದೇ ಅಂತ ಅಲ್ಲ, ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ರಾಗಿ ಹುರಿಟ್ಟು ಆಗ್ಬೋದು, ಇನ್ನೊಂದು ಆಗ್ಬೋದು, ಪ್ರತಿಯೊಂದು ಕೂಡ ನಾವು ಮೌಲ್ಯವರ್ಧನೆ ಮಾಡಿ ನಿಮ್ಗೆ ಆಗಲೇ ಒಂದು ಇದನ್ನು ತಿನ್ನಿಸ್ದೆ, ಬಾಳೆಹಣ್ಣನ್ನು ಕೊಟ್ಟು ಆ ಥರ ಎಲ್ಲ ಇದೆ. ಮುಂದಿನ ಸಂಚಿಕೆಯಲ್ಲಿ ನಿಮಗೆ ಇನ್ನೂ ಮುಂದೆ ತಿಳಿಸ್ತೀನಿ ಯಾವ ರೀತಿ ನಾವು ಇದು. ನಾನು ಬ್ರ್ಯಾಂಡಾಗೂ ಕೂಡ ಮಯೂರ ಕಲ್ಪ ಅಂತ ಒಂದು ಬ್ರ್ಯಾಂಡ್ ಮಾಡು ಕೂಡ ನಾನು ಮಾರ್ತಾಯಿದ್ದೀನಿ. ಏಕೆಂದರೆ ಬ್ರ್ಯಾಂಡ್ ಮಾಡಿ ನಾವು ಮಾರಬೇಕು. ಅದನ್ನು ಮಾರಿದಾಗ ಕೂಡ ನಾವು ಹೊರಗಡೆ ಕೂಡ ಕಳಿಸ್ಬೋದು, ಎಕ್ಸ್ಪೋರ್ಟ್ ಮಾಡ್ಬೋದು. ಈ ರೀತಿ ಈಗ ನಮಗೆ 100% ನೀವು ಯಾವುದೇ ಥರ ನಾವು ಚೆಕಿಂಗ್ ಕೊಟ್ಟಾಗ ನಾವೇನು ಹೆದರ್ಕೋಬೇಕಾಗಿಲ್ಲ. ಯಾಕೆಂದ್ರೆ ನಮ್ದು 100% ಸಾವಯವ ಇರೋದ್ರಿಂದ ಚೆಕ್ ಮಾಡಿದ್ರೂ ಕೂಡ ನಮ್ಗೆ ಯಾವುದೇ ಥರದ ನಿರ್ಭೀತಿಯಾಗಿ ನಮಗೆ ಪರ್ಮಿಷನ್ ಸಿಗುತ್ತೆ. ಅದೊಂದು ನಮಗೆ ಭಾಳ ಅನುಕೂಲ ಇದೆ. ಸಾಮಾನ್ಯ ಎಣ್ಣೆಗೂ ಈ ಆಯಿಲ್ಗೂ ಏನು ವ್ಯತ್ಯಾಸ ಮೇಡಮ್? ಇದು ನೀವು ಯಾವುದೇ ಒಂದು ಚೆಕ್ ಮಾಡಿಸಿ, ಯಾವುದೇ ಒಂದು ಅದು ಪೆಟ್ರೋಲಿಯಂ ಪ್ರಾಡಕ್ಟನ್ನು ಯೂಸ್ ಮಾಡ್ತಾರೆ. ಅದಕ್ಕೆ ನಾವು ಏನೇ ಒಂದು ಈಗ ನಾವು ಸನ್ ಪ್ಯೂರು ಏನಂತೆಲ್ಲ ಹೇಳ್ತಾರೆ, ಇವತ್ತು ಅಷ್ಟು ಕಮ್ಮಿ ಕೊಡೋಕ್ಕಾಗಲ್ಲ. ವೈಜ್ಞಾನಿಕವಾಗಿ ಅದನ್ನು ಅಷ್ಟು ಕಮ್ಮಿ ಕೊಡೋಕ್ಕಾಗಲ್ಲ. ಈ ಎಣ್ಣೆ ಬಳಸೋದ್ರಿಂದ ನೀವು ಅದನ್ನು 3 ಲೀಟ್ರ್ ಬಳಸೋದು ಒಂದೇ, ಇದನ್ನು 1 ಲೀಟ್ರ್ ಬಳಸೋದು ಒಂದೇ. 3 ಲೀಟ್ರ್ ಅಂತಂದರೆ ನೀವು ಆರೋಗ್ಯ ದೃಷ್ಟಿಯಿಂದ ಅಲ್ಲ, ಒದಗುತ್ತೆ. ಇದು
ಆರೋಗ್ಯ ದೃಷ್ಟಿಲಿ ಇದಕ್ಕೂ ಕಂಪೇರ್ ಮಾಡೋಕ್ಕಲ್ಲ. ಈ ಒಂದು ಶುದ್ಧ ಎಣ್ಣೆ ತಿನ್ನೋದ್ರಿಂದ ನಿಮಗೆ ಕ್ಯಾನ್ಸರನ್ನು ಕಂಟ್ರೋಲ್ ಮಾಡೋಂಥ ಶಕ್ತಿ ಇದಕ್ಕಿದೆ. ನಾವು ಯಾವುದೇ ಒಂದು ಪದಾರ್ಥ ತಿನ್ನಬೇಕು ಅಂದರೆ ಅದು ನಾವು ಕಣ್ಣಿಂದ ನೋಡಿ ಮಾಡಿ ತಿನ್ನೋದ್ರಿಂದ ಮಾತ್ರ ಅವನ ಆರೋಗ್ಯ ವೃದ್ಧಿ ಆಗುತ್ತೆ ವಿನಃ, ಈಗ ನಾವು ಡಾಕ್ಟ್ರು ನೀವು ಒಳಗಡೆ ಅಡ್ಮಿಟ್ ಆಗಿರ್ತಾರೆ, ಯಾವ ಇಂಜೆಕ್ಷನ್ ಕೊಡ್ತಾರೆ ನಿಮ್ಗೆ ಏನು ಗೊತ್ತು? ನಿಮಗೆ ಏನೂ ಗೊತ್ತಿರಲ್ಲ. ಅದು ನಮ್ಮ ಕಾಯಿಲೆಗಳು ನಮಗೆ ಗೊತ್ತಾಗಬೇಕು ವಿನಃ ಬೇರೆಯವ್ರಿಗೆ ಗೊತ್ತಾಗಲ್ಲ. ಹಾಗಾಗಿ ನಾವೇನು ತಿನ್ನಬೇಕು ಅನ್ನೋದು ನಮಗೆ ನಾವು ನಿರ್ಧಾರ ಮಾಡ್ಕೋಬೇಕು. ಬೇರೆಯವ್ರು ಯಾರೂ ನಿರ್ಧಾರ ಮಾಡೋಕ್ಕೆ ಬರಲ್ಲ. ನಾವುಗಳು ಒಳ್ಳೆ ತಿನ್ನಬೇಕು ಅನ್ನೋ ನಮ್ಮ ಮನಸ್ಥಿತಿ ನಾವು ಬಂದಾಗ ನಾವು ಒಳ್ಳೆ ತಿಂತೀವಿ. ಯಾವ್ಯಾವ ಬೀಜದಲ್ಲಿ ಎಣ್ಣೆ ತೆಗಿಬೋದು ಈ ಮಿಷಿನಲ್ಲಿ? ಈ ಮಿಷಿನಿಂದ ನಾವು ಕಡಲೆಕಾಯಿ ಎಣ್ಣೆನೂ ತೆಗಿಬೋದು. ಪ್ರತಿಯೊಂದನ್ನು ನಾವು ಡ್ರೈ ಮಾಡಿ ಎಣ್ಣೆ ಬರುತ್ತೆ. ನಾವು ಬೆಟ್ಟದಲ್ಲಿ ಕೂಡ ಎಣ್ಣೆನೂ ಬರುತ್ತೆ ಇದರಲ್ಲಿ. ನಿಮ್ಮಲ್ಲಿ ಇದೆಯಲ್ಲ, ಅದನ್ನು ಮಾಡ್ಬೋದು. ನಾವು ಈ ಡ್ರೈಯರ್ ಇರೋದ್ರಿಂದ ಯಾವುದೇ ಒಂದು ಹಣ್ಣು ಜಾಸ್ತಿ ಹಣ್ಣು ಬಿಟ್ಟರು ನಾವು ಡ್ರೈಯರ್ ಮಾಡಿ ಇಟ್ಕೊಂಡು ಯಾವಾಗ ಬೇಕಾದ್ರೆ ಹಣ್ಣು ತಿನ್ಬೋದು. ನಮಗೆ ಪೌಷ್ಟಿಕಾಂಶ ಹಣ್ಣುಗಳು ಏನಾಗುತ್ತೆ, ಒಂದೇ ಸಲ ಹಣ್ಣು ಬಂದಾಗ ಅದೆಲ್ಲ ವೇಸ್ಟ್ ಆಗುತ್ತೆ. ಅಂಥ ಟೈಮಲ್ಲಿ ನಾವು ಇಂಥದ್ದೆಲ್ಲ ಡ್ರೈ ಮಾಡಿ ಇಟ್ಕೊಂಡಾಗ ನಾವು ಯಾವಾಗ ಬೇಕಾಗ ನಾವು ಮೊನ್ನೆ ಪ್ರಯೋಗವಾಗಿ ಬಾಳೆಹಣ್ಣನ್ನು ಡ್ರೈ ಮಾಡಿ ಇಟ್ಕೊಂಡು ಹಣ್ಣಾಗಿ ಹಾಳಾಗೋದನ್ನು ಮೌಲ್ಯವರ್ಧನೆ ಮಾಡಿದಾಗ ಇನ್ನೂ ಒಂದು ನಿಧಾನಕ್ಕೆ ನಾವು ತಿನ್ಕೋಬೋದು. ಅದು ನೀರಿನಾಂಶ ಹೋದಾಗ ಯಾವುದೋ ಹಾಳಾಗಲ್ಲ. 1 kg ಕಾಯಿಂದ ಎಷ್ಟು ಎಣ್ಣೆ ಪಡ್ಕೋಬೋದು ನಾವು? ಇದು 1 kg ಕಾಯಿ ಅನ್ನೋದಕ್ಕಿಂತ 7.5 kgಗೆ 1 ಲೀಟ್ರ್ ಎಣ್ಣೆ ಬರುತ್ತೆ. 15 ಕಾಯಿ 7.5 kgಗೆ 1 ಲೀಟ್ರ್ ಎಣ್ಣೆ ಬರುತ್ತೆ. ಅಂದರೆ 15 ಕಾಯಿ ಬೇಕಾಗುತ್ತಾ? 15 ಕಾಯಿ ಬೇಕಾಗುತ್ತೆ. ಓಕೆ, 100 ಗ್ರಾಮ್ ಅದು 15 ಕಾಯಿ ಬೇಕು. ಚೆನ್ನಾಗಿ ಎಷ್ಟಾದ್ರು ಮಾಡ್ಬೋದು. ಡ್ರೈ ಆಗೋದು ಒಂದು ಸ್ವಲ್ಪ ಲೇಟ್ ಆಗುತ್ತೆ. ಅದು ಹೀಟಾಗಿ ಮತ್ತೆ ನಿಂತೋಗೋದು ಹಂಗೆಲ್ಲ ಆ ಥರ ಏನಿಲ್ಲ. 8 ಅವರ್ ಇದು ಮಿಷಿನ್ ವರ್ಕ್ ಆಗುತ್ತೆ. 8 ಅವರ್ ಹೀಟ್ ಮಾಡಬೇಕಲ್ಲ. ರೆಗ್ಯುಲರ್ ಇದಾಗಲ್ಲ. ಇದು ಏನು ಬೇರೆ ಸಮಸ್ಯೆಗಳಿಲ್ಲ, ಏನೇನು ಸಮಸ್ಯೆ ಏನಿಲ್ಲ. ಇದು ಒಂದು ಮನೆಯಲ್ಲಿ ಇರೋದ್ರಿಂದ ಇದು ಒಬ್ಬ ರೈತನಿಗೆ ಒಂದು ವರದಾನ. ಇದು ಇನ್ಕಮ್ ಸೋರ್ಸ್ಗೆ. ಹೆಂಗೆ ನೀವು ಹಸು ಕಟ್ತೀರಾ, ಒಬ್ಬ ತೋಟ ಇರೋನು ಈ ಥರ ಇರೋದ್ರಿಂದ ನಮಗೂ ಇನ್ಕಮ್ ಜನ್ರೇಟ್ ಆಗುತ್ತೆ. ಇದು ಒಳ್ಳೆ ಗುಣಮಟ್ಟದ ಎಣ್ಣೆ ಕೊಡ್ತೀವಿ, ನಮಗೆ ದುಡ್ಡು ರೋಲ್ ಆಗುತ್ತೆ. ಇದು ಆಯಿಲ್ ತೆಗೆದ್ಮೇಲೆ ಅದೆಲ್ಲ ಪುಡಿ ಇದೆಲ್ಲ ಬರುತ್ತಲ್ಲ, ಚಿಪ್ಪು ಕೂಡ ಒಳ್ಳೆ ಮಾರ್ಕೆಟ್ ಇದೆ ಇವತ್ತು. ಇದರಲ್ಲೂ ವೇಸ್ಟ್ ಬರುತ್ತಲ್ಲ ಒಂದಷ್ಟು. ಇದು ಅದನ್ನು ಹಸುಗೆ ಹಿಂಡಿ ಕೊಡ್ತೀವಿ. ಇದನ್ನು ನೋಡಿ, ಇದು ಅದ್ರ ವೇಸ್ಟ್ ಏನಾ? ಇದ್ರ ವೇಸ್ಟ್ ಇದು. ಇದನ್ನು ಕೂಡ ಹಸುಗೆ ನಾವು ಹಿಂಡಿ ಥರ ಯೂಸ್ ಮಾಡ್ಬೋದು. ನೋಡಿ ಎಷ್ಟು. ಈಗ ಹಸುಗೆ ಹಿಂಡಿ ಅಂದರೆ ಇದು ಹಾಕೋದ್ರಿಂದ ಏನಾಗುತ್ತೆ, ಹಾಲು ಉತ್ಪನ್ನ ಜಾಸ್ತಿ ಆಗುತ್ತೆ. ಇದು ಕಾಯಿನ ಹಾಲಲ್ವಾ ಇದು. ಅದರಿಂದ ಇದು ನಾವು ಈಗ ಹಸುಗೂ ಕೂಡ ಒಂದು ಗುಣಮಟ್ಟ ಫೀಡ್ಸನ್ನು ನಾವು ಕೊಡೋಕ್ಕೆ ಯೂಸ್ ಆಗುತ್ತೆ. ಇದು ಈಗ ಆರಂಭಿಕವಾಗಿ ಕೊಡ್ಬೋದು. ಈಗ ನಮ್ಮ ಸಮಸ್ಯೆಗಳು ಏನಾಯಿತು, ಈಗ ನೋಡಿ, ಈಗ ಫ್ಯಾಕ್ಟ್ರಿ ಮಾಡಬೇಕು ಅಂತ ಹೊರಟಾಗೆ ನೋಡಿ, ಅಲೇಷನ್ ಮಾಡಿಸೋ ಒಂದು ಬೇಕು, ಲೈಟ್ ಪರ್ಮಿಷನ್ ಕೊಡಲ್ಲ ಅಂದರು. ಒಬ್ಬ ರೈತ ಹೊಲದಲ್ಲಿ ಅಲೇಷನ್ ಮಾಡೋಕ್ಕೆ 30 ಅಡಿ ರೋಡ್ ಬೇಕು ಅಂತ ಹೇಳ್ತಾರೆ. ಎಷ್ಟು ಸವಾಲುಗಳನ್ನ ಅಂದರೆ, ಕೆಲವು ಸಂದರ್ಭ ಪಾಪ ಅವ್ನು ಮಾಡಿ ಅರ್ಧಕ್ಕೆ ಬಂದಿರ್ತಾನೆ. ನನಗೇನಾಯಿತು, ನಾವು ಮನೆ ಕಟ್ಟಿಬಿಟ್ಟಿದ್ದೀವಿ. ಕಟ್ಟಿ ನಾವು ಪರ್ಮಿಷನ್ ತೊಗೊಳಕ್ಕೆ ಹೋದಾಗ ನಮಗೆ ಗೊತ್ತಾಗಿದ್ದು ಇದು ಜಾಗ ಅಲೇಷನ್ ಆಗಬೇಕಾಯ್ತು ಅಂತ. ನಿಜವಾಗ್ಲೂ ಆಗ ಅಲೇಷನ್ ಮಾಡಿ ತುಂಬ ಆಲ್ರೆಡಿ ನಾವು ಇನ್ವೆಸ್ಟ್ ಮಾಡಿದ್ದೀವಿ. ಮಿಷಿನ್ ಎಲ್ಲ ಬಂದುಬಿಟ್ಟಿದೆ, ಕರೆಂಟ್ ಕೊಡ್ತಾ ಇಲ್ಲ. ಹಾಗಾಗಿ ಕೆಲವು ಪಾಲಿಸಿಗಳನ್ನ ಸರ್ಕಾರಗಳು ಕೂಡ ಕೊಡೋಕ್ಕಿಂತ ಮುಂಚೆ ಕೆಲವನ್ನ ಅಂದರೆ ಸ್ವಲ್ಪ ಲಿಬ್ರಲೈಸ್ ಅನ್ನೋ ಥರ ಮಾಡಿದ್ರೆ ಒಬ್ಬ ರೈತನಿಗೆ ವರದಾನ ಆಗುತ್ತೆ. ಯಾಕೆಂದರೆ ಸವಾಲುಗಳು ಬಂದಾಗ ಅವ್ನು ಎಲ್ಲಿ ಹೋಗ್ತಾನೆ? ಅವನು 55 ಲಕ್ಷ ಬಂಡವಾಳ ಹಾಕಿ ನಮ್ಮ ಇನ್ವೆಸ್ಟ್ಮೆಂಟು ಇವತ್ತು ಲೇಬರ್ ಸಮಸ್ಯೆಗಳು ಹೆಚ್ಚಾಗ್ತಾಯಿದೆ. ಯಾರಿಗೂ ಕೂಡ ದುಡಿಬೇಕು ಅನ್ನೋ ಮನಸ್ಥಿತಿಗಳಿಲ್ಲ. ಇವತ್ತೆಲ್ಲರೂ ಕೂಡ ಓದು ಬರೋ ಕಡೆ ಅಂತ ಅಂದ್ಕೊಂಡು ಇದಾಗ್ತಾಯಿದೆ. ಇವತ್ತು ಒಂದು ಸ್ವಾವಲಂಬಿ ಬದುಕಕ್ಕೆ ನಾನು ಈ ಎಣ್ಣೆ ಕೃಷಿ ಮಾಡೋಕ್ಕೆ ಹೊರಟಾಗ ಎಂಪ್ಲಾಯ್ಮೆಂಟ್ ಕೊಡಬೇಕು ಅಂತ ಹೊರಟಿದ್ದಷ್ಟೇ. ನಾನು ನಿಜವಾಗ್ಲೂ ನನಗೆ ಗೊತ್ತಾಗಿದ್ದ ಕಟು ಸತ್ಯ ಏನು ಅಂದರೆ, ನಾನೇ ಅನ್ಎಂಪ್ಲಾಯ್ಮೆಂಟ್ ಅಂತ ಗೊತ್ತಾಯ್ತು ಅಷ್ಟೇ. ನಾನು ಎಂಪ್ಲಾಯ್ಮೆಂಟ್ ಕೊಡಬೇಕು ಅಂತ ಹೋಗಿದ್ದಕ್ಕೆ ಒಂದು 4 ರಿಂದ 5 ಸಾವಿರ ರೂಪಾಯಿ ಕರೆಂಟ್ ಖರ್ಚಾಗುತ್ತೆ. ಇದಕ್ಕೆ 4 ರಿಂದ 5 ಸಾವಿರ ರೂಪಾಯಿ ಕರೆಂಟ್ ಖರ್ಚಾಗುತ್ತೆ. ಸ್ವಲ್ಪ ಕರೆಂಟ್ ಸಮಸ್ಯೆಗಳು ಇದೆ ಮಧ್ಯೆ. ಇದಾದರೂ ಕೂಡ ಸ್ವಲ್ಪ ಹಳ್ಳಿ ಕರೆಂಟ್ ಇರೋದ್ರಿಂದ ನಮಗೂ ಕೂಡ ಒಂದು ಸವಾಲುಗಳು ಇದೆ. ಇದಕ್ಕೆ ಬೇರೆ ಪರ್ಯಾಯ ಏನು ಮಾಡಬೇಕು ಅನ್ನೋದು ಕೂಡ ನಾನು ಯೋಚನೆ ಮಾಡ್ತಾಯಿದ್ದೀವಿ. ಯಾಕೆಂದರೆ ಈ ಕಾಯಿ ತುಂಬ ಸೆನ್ಸಿಟಿವ್. ಏನಾದರೂ 1-2 ಅವರ್ ಕರೆಂಟ್ ಇಲ್ಲ ಅಂದರೂ ಅದು ಅಳಿಸೋಗುತ್ತೆ, ಅದು ಸ್ಮೆಲ್ ಬರುತ್ತೆ, ಕಾಯಿ ಎಣ್ಣೆನೂ ಕೂಡ ಹಾಳಾಗೋಂಥ ಸ್ಥಿತಿ ಇರುತ್ತೆ. ಹಾಗಾಗಿ ನಾವು ತುಂಬ ಹೈಜೆನಿಕ್ಕಾಗಿ ಕೊಡಬೇಕು. ಈ ಥರ ನಾವು ಎಣ್ಣೆ ತೆಗೆಯೋದ್ರಿಂದ ನಮಗೆ ರೆಗ್ಯುಲರ್ ಕಸ್ಟಮರು, ಯಾಕೆಂದರೆ ಗ್ರಾಹಕರಿಂದ ನೇರವಾಗಿ ರೈತನ ಹತ್ರ ಆ ಥರ ಮಾಡೋದ್ರಿಂದ ಏನಾಗುತ್ತೆ, ಅವ್ರಿಗೂ ಕೂಡ ತೊಗೊಳ್ಳೋಂಥವ್ರಿಗೂ ಕೂಡ ಏನಾಗುತ್ತೆ, ಅಂಗಡಿಯಲ್ಲಿ ದುಪ್ಪಟ ಕೊಟ್ಟು ತೊಗೊಳ್ಳೋಂಥದ್ದನ್ನು ರೈತರುವಾಗಿ ನೇರವಾಗಿ ಬಂದಾಗ ನಾವು ಕೂಡ ಕನ್ಷನಲ್ಲಿ ಎಣ್ಣೆ ಕೊಡ್ಬೋದು. ಆ ನಿಟ್ಟಿನಲ್ಲಿ ಬಾಂಧವ್ಯಗಳು ಕೃಷಿಕನ ಮತ್ತು ಕಸ್ಟಮರ್ಗೆ ಬಾಂಧವ್ಯಗಳು ಕೂಡ ಜಾಸ್ತಿ ಆಗಬೇಕು ಈ ನಿಟ್ಟಿನಲ್ಲಿ ಅಂತ ಹೇಳ್ತಾ. ಯಾಕೆಂದರೆ ನಾವು ನೀವು ಯಾರ ಹತ್ರನಾರು ತೊಗೊಳ್ಳಿ, ಕೃಷಿಕನ ಒಂದು ಅವನ ಕರ್ತವ್ಯ ಹೇಗೆ ಮಾಡ್ತಾ ಇದ್ದಾರೆ, ಒಂದು ಎಣ್ಣೆ ಯಾವ ಥರ ತೆಗಿತಾ ಇದ್ದಾರೆ ಲೈವ್ ನೋಡಿಕೊಂಡು
ಆ ರೀತಿ ಗುಣಮಟ್ಟದ ಎಣ್ಣೆ ನೀವು ಕೂಡ ಸೇವಿಸೋದ್ರಿಂದ ನಿಮ್ಮ ಆರೋಗ್ಯ ಕೂಡ ವೃದ್ಧಿ ಆಗುತ್ತೆ, ರೈತನು ಕೂಡ ಅವನು ಸದೃಢನಾಗ್ತಾನೆ ಅಂತ ಈ ಮೂಲಕ ನಾನು ಗ್ರಾಹಕರಿಗೆ ತಿಳಿಸೋದು ಅಷ್ಟೇ. ರೈತರಿಗೂ ಕೂಡ ಹೇಳೋದು, ನಿಮ್ಮಲ್ಲಿ ಕಾಯಿ ಇರೋಂಥದ್ದನ್ನು, ಯಾಕೆಂದರೆ ಬಂದು ಕಾಯಿ ಕೊಟ್ಟನಾದರೂ ಕೂಡ ಮಾಡಿಸಿ ಒಂದು ಒಳ್ಳೆಯದನ್ನು. ಯಾಕೆಂದ್ರೆ ನೀವೆಲ್ಲ ಏನು ಅಂದ್ಕೊಂಡ್ಬಿಟ್ಟಿದ್ದೀರಾ ಕಾಸ್ಟ್ಲಿ ಅಂತ, ಯಾವುದೂ ಕಾಸ್ಟ್ಲಿ ಇಲ್ಲ. ಇವತ್ತು ನಾವು ಇವತ್ತೊಂದು ಕ್ಯಾನ್ಸರ್ ಬಂದರೆ ಇವತ್ತು 20 ಲಕ್ಷ 30 ಲಕ್ಷ ಅಂದರೂ ನಮ್ಮ ಜೀವ ಬರ್ತಾಯಿಲ್ಲ. ಜೀವ ಇರೋವರೆಗೂ ನೀವು ಕಾಯಿಲೆ ಬಂದಾಗ ಓಡೋಗೋದಲ್ಲ, ಕಾಯಿಲೆ ಬರೋಕ್ಕಿಂತ ಮುಂಚೆ ನಾವು ಯಾವ ಥರ ಇರಬೇಕು ಅನ್ನೋದನ್ನು ಎಲ್ಲರೂ ಕೂಡ ತಿಳಿಬೇಕು, ನಾನು ಕೂಡ ತಿಳಿಬೇಕು. ಆ ನಿಟ್ಟಿನಲ್ಲಿ ನಾನು ಕೂಡ ನೈಸರ್ಗಿಕ ಕೃಷಿ ಮಾಡಿಕೊಂಡು ಒಂದು ಉತ್ತಮವಾದ ಒಂದು ಗುಣಮಟ್ಟವಾದ ಒಂದು ಎಣ್ಣೆನ ಇವತ್ತು ಜನಕ್ಕೆ ತಲುಪಿಸ್ಬೇಕು. ನಾನು ಹಂಗಂದ್ರೆ ಏನು ಎಲ್ಲರನ್ನೂ ಸುಧಾರಿಸೋಕ್ಕಾಗಲ್ಲ. ಯಾರು ಕೂಡ ಈ ಎಣ್ಣೆನೇ ತಿನ್ನಬೇಕು ಅನ್ನೋ ಆಸಕ್ತಿ ಅಂತ ಇರೋವಂಥವ್ರು ಖಂಡಿತ ನನ್ನ ಕೈಲಾದಷ್ಟು ಒಂದು ಗುಣಮಟ್ಟವಾದ ಎಣ್ಣೆನ ಕೊಡೋದು ಮೂಲಕ ಈ ಒಂದು ನಾನು ಏನು ಮಯೂರ ಕಲ್ಪ ಅಂತ ಏನು ಒಂದು ಬ್ರ್ಯಾಂಡನ್ನು ಮಾಡಿದ್ದೀನಿ, ನೀವೇ ಕಣ್ಣಿಂದ ಬಂದು ನೋಡಿ ತೊಗೊಳ್ಳೋಂಥ ಯಾಕೆ ನೀವೇ ಬಂದು ಲೈವ್ ನೋಡ್ಬೋದು. ಎಲ್ಲ ಕೆಲವು ಕಡೆ ಫ್ಯಾಕ್ಟ್ರಿಲಿ ಬಿಡ್ತಾರೋ ಇಲ್ವೋ, ನಾವಂತೂ ನೀವು ಹೇಗೆ ಮಾಡ್ತೀವಿ, ಯಾವ ಥರ ಮಾಡ್ತೀವಿ ಅನ್ನೋದನ್ನು ನಿಮಗೆ ಪ್ರತ್ಯಕ್ಷವಾಗಿ ನಾವು ತೋರಿಸೋಂಥ ಕೆಲಸನ ನಾವು ಇಲ್ಲಿ ಮಾಡ್ತಾಯಿದ್ದೀವಿ. ಈ ಮೂಲಕ ನಾನು ಹೇಳೋದಿಷ್ಟೇ, ಎಲ್ಲಾದರೂ ತಿನ್ನಿ ಒಳ್ಳೆಯದನ್ನು, ನೀವು ಸ್ವಂತ ನೀವು ಕಾಯಿ ತಂದು ನೋಡಿ ಮಾಡಿ ಎಣ್ಣೆನ ಬಳಸಿ ಅಂತ ಹೇಳಿ ನೀವು ಆರೋಗ್ಯ ಆಗಿ. ಯಾಕೆಂದರೆ ಆರೋಗ್ಯ ಆಗಿ ನಾವು ಏನಾದ್ರು ಒಂದು ಸಮಾಜಕ್ಕೆ ದೇಶಕ್ಕೆ ಏನಾದರೂ ಒಂದು ಕೊಡುಗೆ ಕೊಡ್ತೀವಿ ಅಂದರೆ ನಾವು ಆರೋಗ್ಯವಂತರಾಗಿರಬೇಕು. ಇವತ್ತು ನಾನು ಕೂಡ ನೈಸರ್ಗಿಕ ಕೃಷಿ ಮಾಡೋದ್ರಿಂದ ಯಾವುದೇ ಥರದ ರಾಸಾಯನಿಕ ಬಳಸೋದ್ರಿಂದ ಸಮಾಜಕ್ಕೆ ದೇಶಕ್ಕೆ ಹೊರೆ ಆಗ್ತಾ ಇಲ್ಲ. ನಾನು ಇವತ್ತು 50 ವರ್ಷ ಆದರೂ ನಾನು ಯಾವುದೂ ಮಾತ್ರೆ ನುಂಗ್ತಾ ಇಲ್ಲ ಅಂದರೆ ಒಂದು ದೇಶಕ್ಕೆ ಹೊರೆ ಆಗ್ತಾ ಇಲ್ಲ. ನಾನು ಭೂಮಿಗೂ ಕೂಡ ನಾನು ಏನೂ ಗೊಬ್ಬರ ಕೊಟ್ಟಿಲ್ಲ, ಅಲ್ಲೂ ಕೂಡ ಉಳಿತಾಯ ಮಾಡಿದ್ದೀನಿ. ನಾನು ಏನಾದರೂ ಒಂದು ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ತಾ ಇದ್ದೀನಿ ಅಂತಂದ್ರೂ ಕೂಡ ಅದು ಹೆಚ್ಚು ನಷ್ಟನ ಮಾಡ್ದಂಗೆ, ಆ ನಷ್ಟನ ಮಾಡ್ದಂಗೆ ನನ್ನದ ನಾನು ಬೆಳ್ಕೊಂಡು ಒಂದು ಸಮಾಜಕ್ಕೆ ಒಂದು ಒಳ್ಳೇದು ಕೊಡೋದ್ರಿಂದ ಏನಾಗುತ್ತೆ, ಸಮಾಜಕ್ಕೆ ನಾವು ಒಂದು ಸಮಾಜ ಕಟ್ಟೋದ್ರಲ್ಲಿ ನಾವು ಯಶಸ್ವಿ ಆಗ್ತೀವಿ ಅಂತ ಈ ಮೂಲಕ ತಿಳಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.